ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಮನೆಗೆ ಧ್ರುವಂತ್ ನಟ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಧ್ರುವಂತ್ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು, ಆದರೆ ಧ್ರುವಂತ್ ಅವರು ತಮ್ಮ ನಿಜವಾದ ಹೆಸರನ್ನ ಬದಲಾಯಿಸ್ಕೊಂಡಿದ್ದಾರೆ. ಹಾಗಾದ್ರೆ ಬಿಗ್ ಬಾಸ್ಗೋಸ್ಕರ ಧ್ರುವಂತ್ ಅವರು ಹೆಸರನ್ನ ಬದಲಾಯಿಸ್ಕೊಂಡ್ರ? ಈ ಹಿಂದೆ ಆತನ ವಿರುದ್ಧ ಒಂದು ಕೇಸ್ ಕೂಡ ದಾಖಲಾಗಿತ್ತು, ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಅದನ್ನ ಮುಚ್ಚಾಕೋದಕ್ಕೆ ಧ್ರುವಂತ್ ಅವರು ತಮ್ಮ ಹೆಸರನ್ನ ಬದಲಾಯಿಸ್ಕೊಂಡ್ರ? ಅವರ ನಿಜವಾದ ಹೆಸರು ಏನು, ಅವ್ರ ಮೇಲಿದ್ದಂತ ಕೇಸ್ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮುದ್ದುಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಕಿರುತೆರೆ ನಟ ಧ್ರುವಂತ್ ವಿರುದ್ಧ ಈ ಹಿಂದೆ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿತ್ತು ಸ್ನೇಹಿತರೆ. ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಲೈಂಗಿಕ ಕಿರುಕುಳ ನೀಡಿ ಖಾಸಗಿ ಫೋಟೋ ಇಟ್ಕೊಂಡು ಬೆದರಿಕೆ ಹಾಕ್ತಿರೋದಾಗಿ ಮಹಿಳೆಯೊಬ್ಬರು ಈತನ ವಿರುದ್ಧ ದೂರನ್ನ ದಾಖಲಿಸಿದ್ರು ಸ್ನೇಹಿತರೆ. ಕಿರುತೆರೆ ನಟ ಧ್ರುವಂತ್ ಈ ಹಿಂದೆ ಕೂಡ ಇದೇ ಕೇಸ್ನಲ್ಲಿ ಇದೇ ಒಂದು ಆರೋಪದಡಿ ಅರೆಸ್ಟ್ ಕೂಡ ಆಗಿದ್ರು. ಮತ್ತೆ ಮತ್ತೊಂದು ಒಂದು ಕೇಸ್ ಕೂಡ ಇದರ ವಿರುದ್ಧವೇ ದಾಖಲಾಗುತ್ತೆ. ಸೊ ಬೆಂಗಳೂರು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿತ್ತು. ದೂರು ದಾಖಲಾಗ್ತಿದ್ದಂತೆ ನಟ ಎಸ್ಕೇಪ್ ಕೂಡ ಆಗಿದ್ದಾರೆ ಅನ್ನುವಂಥ ಸುದ್ದಿ ವೈರಲ್ ಆಗಿತ್ತು ಸ್ನೇಹಿತರೆ. ಮಹಿಳೆಯೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸುಲಿಗೆ ಮಾಡಿದ್ದಲ್ಲದೆ ಲೈಂಗಿಕವಾಗಿ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂಥ ಒಂದು ದೂರನ್ನ ಮಹಿಳೆ ಮಾಡ್ತಾರೆ. ಜೊತೆಗೆ ಆತ ಹೊಡೆದಿರುವಂಥದ್ದು ವಿಡಿಯೋಗಳೆಲ್ಲ ಕೂಡ ವೈರಲ್ ಆಗಿತ್ತು. ಸೊ ಧಾರಾವಾಹಿ ಶೂಟಿಂಗ್ ನೋಡಲು ಬಂದಿದ್ದಂತಹ ಮಹಿಳೆ ಜೊತೆ ಧ್ರುವಂತ್ ಪರಿಚಯ ಆಗತ್ತೆ ಸ್ನೇಹಿತರೆ. ಸಂತ್ರಸ್ತೆ ಜೊತೆಗೆ ಪ್ರೀತಿಯ ನಾಟಕವಾಡಿ ಆಕೆಗೆ ಕೈ ಕೊಟ್ಟು ಮತ್ತೊಬ್ಬಳ ಜೊತೆ ಈತ ಮದುವೆ ಕೂಡ ಆಗಿದ್ರೂ ಕೂಡ ಸಂತ್ರಸ್ತ ಮಹಿಳೆಗೆ ದೈಹಿಕ ಸಂಪರ್ಕವನ್ನ ಇಟ್ಟುಕೊಳ್ಳೋದಕ್ಕೆ ಇವರು ಫೋರ್ಸ್ ಮಾಡ್ತಾರಂತೆ. ಆ ಮಹಿಳೆ ಇದಕ್ಕೆ ಒಪ್ಪದಿದ್ದಕ್ಕೆ ಸಂತ್ರಸ್ತೆ ಮನೆ ಹಾಗೆ ಕೆಲಸ ಮಾಡುವಂತ ಸ್ಥಳದ ಬಳಿ ಬಂದು ಈತ ಗಲಾಟೆಯನ್ನ ಕೂಡ ಮಾಡಿದ್ರು. ಸೊ ಪೊಲೀಸರಿಗೆ 2020ರಲ್ಲಿ ಮಹಿಳೆ ದೂರನ್ನ ನೀಡ್ತಾರೆ. ದೂರು ನೀಡಿದ ಬಳಿಕ 2 ವರ್ಷ ಆಕೆಯ ತಂಟೆಗೆ ಹೋಗಿರಲಿಲ್ಲ. ಠಾಣೆಗೆ ಬಂದು ಸಂತ್ರಸ್ತೆ ತಂಟೆಗೆ ಹೋಗಲ್ಲ ಅಂತ ಕ್ಷಮಾಪಣೆಯನ್ನ ಕೇಳಿ ಮುಚ್ಚಳಿಕೆಯನ್ನ ಬರೆದುಕೊಡ್ತಾರಂತೆ ಸ್ನೇಹಿತರೆ. ಸೊ 2022ರಲ್ಲಿ ಹೆಂಡತಿಯಿಂದ ಡಿವೋರ್ಸ್ ಅನ್ನ ಪಡೆದಂತಹ ಇವರು ಸಂತ್ರಸ್ತೆ ಭೇಟಿ ಮಾಡಿ ಪುನಃ ಪ್ರೀತಿಸಬೇಕು, ದೈಹಿಕ ಸಂಬಂಧವನ್ನ ಬೆಳೆಸಬೇಕು ಅನ್ನುವಂಥ ಒಂದು ಬಲವಂತವನ್ನ ಮಾಡ್ತಾರೆ. ಇದಕ್ಕೆ ಒಪ್ಪದಿದ್ದಕ್ಕೆ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ನಟ ಆಕೆಗೆ ಬ್ಲ್ಯಾಕ್ ಮೇಲ್ ಅನ್ನ ಮಾಡಿದ್ರು ಅನ್ನುವಂಥ ಆರೋಪ ಈ ಹಿಂದೆ ಕೇಳಿತ್ತು ಸ್ನೇಹಿತರೆ. ಸೋಷಿಯಲ್ ಮೀಡಿಯಾ ಹಾಗೂ ವಾಟ್ಸಪ್ ಗ್ರೂಪ್ನಲ್ಲಿ ಖಾಸಗಿ ಫೋಟೋವನ್ನ ಶೇರ್ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನ ಹಾಕಿ ಹಣಕ್ಕೆ ಡಿಮಾಂಡ್ ಅನ್ನ ಮಾಡಿದ್ರು. ಅಂದ್ರೆ ಸಂತ್ರಸ್ತೆ ಬಳಿ ಇದ್ದಂಥ ಬೆಲೆ ಬಾಳುವ 4ರಿಂದ 5 kg ಬೆಳ್ಳಿಯ ವಸ್ತು, 23 ಬೆಲೆ ಬಾಳುವಂಥ ಕಂಚಿ ರೇಷ್ಮೆ ಸೀರೆಗಳನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಆರೋಪ ಕೂಡ ಇತ್ತು ಸ್ನೇಹಿತರೆ. ಅದಾದ್ಮೇಲೆ ಯಾವಾಗ FIR ದಾಖಲಾಗ್ತೋ ಇವರು ಪರಾರಿ ಆಗ್ತಾರೆ, ನಾಪತ್ತೆ ಆಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗುತ್ತೆ ಸ್ನೇಹಿತರೆ. ಸೊ ಪತ್ನಿ ಅಂದ್ರೆ ಈ ಹಿಂದೆ ಇವರ ಧ್ರುವಂತ್ ವಿರುದ್ಧವೇ ಪತ್ನಿ ಮಂಜುಶ್ರೀ ಅವರು ದೂರನ್ನ ಕೊಟ್ಟಿದ್ರು. ಸೊ ಇವರ ಪತ್ನಿ ಹೆಸರು ಮಂಜುಶ್ರೀ ಅಂತ. ಈಗಾಗಲೇ ಪತ್ನಿಯಿಂದ ಡಿವೋರ್ಸ್ ಅನ್ನ ಕೂಡ ಇವರು ಪಟ್ಕೊಂಡಿದ್ದಾರೆ. ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಪರಿಹಾರ ಹಣಕ್ಕೆ ನೋಟಿಸ್ ಕಳಿಸಿದ್ದಕ್ಕೆ ಬೆದರಿಕೆ ಹಾಕಿದ್ರು ಅಂತ ಪತ್ನಿ ಮಂಜುಶ್ರೀ ಈ ಹಿಂದೆ ದೂರನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ. ಇದೆಲ್ಲದಕ್ಕೂ ಕೂಡ ಅಂದ್ರೆ ಈ ಹಿಂದೆ ಇವರ ಒಂದು ವಿರುದ್ಧ ಏನೇನ್ ಕೇಸ್ ದಾಖಲಾಯ್ತೋ, ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಯ್ತೋ, ಧ್ರುವಂತ್ ಹೆಸರಲ್ಲಿ ಇರಲಿಲ್ಲ ಸ್ನೇಹಿತರೆ. ಸೊ ಧ್ರುವಂತ್ ಅವರ ನಿಜವಾದ ಹೆಸರು ಚರಿತ್ ಬಾಳಪ್ಪ. ಸೊ ಚರಿತ್ ಬಾಳಪ್ಪ ನಟ ಕೂಡ ಹೌದು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತು, ಮುದ್ದುಲಕ್ಷ್ಮಿ ಸೀರಿಯಲ್ ಹೀರೋ. ಸೊ ಅದಾದ ಮೇಲೆ ಯಾವಾಗ ಈ ಕೇಸ್ಗಳೆಲ್ಲ ಆಯಿತೋ, ಸೊ ಬಿಗ್ ಬಾಸ್ಗೆ ಬಂದಾಗಲೇ ಯಾರಪ್ಪ ಈ ಧ್ರುವಂತ್ ಅಂತ ಸಾಕಷ್ಟು ಜನ ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಅದರಂತೆ ನಮ್ಮ ತಂಡ ಕೂಡ ಧ್ರುವಂತ್ ಯಾರು, ಅವರ ಹಿನ್ನೆಲೆ ಏನು ಅಂತ ಹುಡುಕಾಡ್ತಿದ್ದಂಥ ಸಂದರ್ಭದಲ್ಲಿ ಈ ಹೆಸರು ಅಂದರೆ ಧ್ರುವಂತ್ ಅವರು ಚರಿತ್ ಬಾಳಪ್ಪ ಹೆಸರನ್ನ ಬದಲಾಯಿಸಿಕೊಂಡು ಈ ಹೊಸ ಹೆಸರನ್ನ ಇಟ್ಕೊಂಡು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರಾ ಅನ್ನುವಂಥ ಒಂದಷ್ಟು ಕ್ವಶನ್ಗಳು ಬರ್ತಾ ಇದೆ. ಸೊ ಎಲ್ಲೂ ಕೂಡ ಅಂದರೆ ನೀವು ವಿಕಿಪೀಡಿಯಾ ಹೋದಾಗಲೂ ಕೂಡ ಚರಿತ್ ಬಾಳಪ್ಪ ಅಂತ ಹೊಡೆದ್ರೆ ಇವರೇ ಬರುವಂಥದ್ದು. ಸೊ ಈತನ ಹಿಂದೆ ಏನು ಎಲ್ಲ ಕೇಸ್ ಆಗಿತ್ತೋ ಎಲ್ಲವೂ ಕೂಡ ಚರಿತ್ ಬಾಳಪ್ಪ ಹೆಸರಲ್ಲೇ ಇದೆ. ಸೊ ಈ ಹಿಂದೆನೇ ಅವರಿಗೆ ಧ್ರುವಂತ್ ಅಂತ ಹೆಸರಿತ್ತ, ಬಟ್ ಎಲ್ಲೂ ಕೂಡ ಅದು ಮೆನ್ಷನ್ ಆಗಿಲ್ಲ. ಸೊ ಈಗ ಹೆಸರನ್ನ ಬದಲಾಯಿಸ್ಕೊಂಡ್ರ, ಯಾಕಾಗಿ ಬದಲಾಯಿಸ್ಕೊಂಡ್ರ
ಬದಲಾಯಿಸ್ಕೊಂಡ್ರು, ಬಿಗ್ ಬಾಸ್ಗೋಸ್ಕರ ಬದಲಾಯಿಸ್ಕೊಂಡ್ರ, ಅಥವಾ ಈತನ ಕೇಸ್ ಏನಿದೆ ಅದೆಲ್ಲ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಹೆಸರನ್ನ ಬದಲಾಯಿಸ್ಕೊಂಡ್ರ ಗೊತ್ತಿಲ್ಲ. ಬಟ್ ಚರಿತ್ ಬಾಳಪ್ಪ ಇದೀಗ ಹೊಸ ಹೆಸರಿನೊಂದಿಗೆ, ಧ್ರುವಂತ ಹೆಸರಿನೊಂದಿಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಸೊ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.